ಓಕೆ, ಮೆಟ್ರೋ ದರ ಭಾರ ನೋಡಿ, ನಮ್ಮನ್ನು ಆಳುವಂಥವರು ಟ್ಯಾಕ್ಸ್ ಹಾಕ್ಬಿಡಿ, ಜಾಸ್ತಿ ಮಾಡಿಬಿಡಿ ಅಂತ ಯಾವನ್ ಬೇಕಿದ್ರೂ ದಾರಿಯಲ್ಲಿ ದಾರಿ ಹೋಗೋ ಕೂಡ ಮಾಡ್ತಾನೆ. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು ಅಂತಿಲ್ಲ. ಯಾಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು, ಒಬ್ಬ ನಾಯಕ ಅಂತ ಆಯ್ಕೆ ಮಾಡೋದು, ಜನರ ಕಷ್ಟ ಸುಖಗಳನ್ನು ನೋಡಬೇಕಾಗತ್ತೆ ಅಂತೇಳಿ. ಈಗ ನಮ್ಮ ಪ್ರಸಾದಾಚಾರ್ಯ ಹೇಳ್ತಾ ಇದ್ರು 32 ರೂಪಾಯಿ ಹೋಗ್ತಾ ಇದ್ರಂತೆ, ಮೊದಲು 60 ರೂಪಾಯಿ ಆಗಿದೆ ಅಂತೆ ಯಶವಂತಪುರಕ್ಕೆ ಹೋಗೋದಕ್ಕೆ. 60 ರೂಪಾಯಿ ಅಂದರೆ 100% ಹೈಕು. ಇವ್ರು ಹೇಳ್ತಿರೋದು 46% ಅಂತೇಳಿ. ನೀವು 46% ಹೈಕ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಎಷ್ಟಾಗಬೇಕಾಗಿತ್ತು? 16 ರೂಪಾಯಿ, 4 ರೂಪಾಯಿ 60 ಪೈಸೆ ಜಾಸ್ತಿ ಆಗಬೇಕಾಗಿತ್ತು. ಬಟ್ 20 ರೂಪಾಯಿ ಮಾಡಿದ್ದೀರಿ. ಆಮೇಲೆ ನಿಮಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್, ಜನಗಳಿಗೆ ಏನಾಗಬಹುದು ಅಂದರೆ 900 ರೂಪಾಯಿ ಖರ್ಚು ಮಾಡ್ತಾ ಇದ್ದವನು 1800 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ತಮ್ಮ ಮಕ್ಕಳನ್ನು ಬಡ ಸರ್ಕಾರಿ ಶಾಲೆಗಳಿಗೆ, ಕಿತ್ತೋಗಿರೋ ಶಾಲೆಗಳಿಗೆ ಪೇರೆಂಟ್ಸ್ಗಳು ಕಳಿಸ್ತಾರೆ ಅಂತಂದರೆ ಅವರ ಮನೆಯ ಸಮಸ್ಯೆ ಎಷ್ಟಿರ್ಬೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದು ಡಿಸೈಡ್ ಮಾಡಿಬಿಟ್ಟು, ನೀವು ನೋಡಿದ್ದೀರಾ ಜನಸಾಮಾನ್ಯರ ಭಾವನೆ ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಮ್ಮೆ ಹೇಳ್ತಾ ಇದ್ದೆ, ಆರಾಮಿದ್ದಾರೆ ಅಂತ ಹೇಳುವಾಗ, ಇಲ್ಲ ಶೆಟ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ಕಡೆ ಈಗಲೂ ಕೂಡ 4 ಈರುಳ್ಳಿ ಇಟ್ಟುಬಿಟ್ಟು ಅದನ್ನು ಮಾರಾಟ ಮಾಡೋರು ಈಗಲೂ ಇದ್ದಾರೆ. ಅದರಲ್ಲಿ ಜೀವನ ಸಾಗಿಸೋರಿದ್ದಾರೆ. ಕೆಲವರಿಗೆ ಹೈಟೆಕ್ ವಿಧಾನಗಳು ಹೆಂಗಿಂತ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೋದು ಯಾವುದು ಝೊಮ್ಯಾಟೊ ಮಾಡಿ ಮತ್ತೊಂದು ಮಾಡಿ, ಎಲ್ಲರಿಗೂ ಗೊತ್ತಿಲ್ಲಪ್ಪ. ಅವರೆಲ್ಲ ಬುಟ್ಟಿಯಲ್ಲಿ ಬಾಳೆಹಣ್ಣು ಮಾರಿಬಿಟ್ಟೆ ಜೀವನ ಸಾಗಿಸೋರಿದ್ದಾರೆ. ದೇವಸ್ಥಾನದ ಮುಂದೆ ಹೂವನ್ನು ಮಾರಿನೇ ಜೀವನ ಸಾಗಿಸೋರಿದ್ದಾರೆ. ಅವರಿಗೆಲ್ಲ 900-1000 ರೂಪಾಯಿ ಅಂತಂದರೆ ಏನು ಆಟಾನ? ಬನ್ನಿ ಇದರ ಬಗ್ಗೆ. ಆದರೆ ನೋಡಿ, ಎಂಥ ಪಾಲಿಟಿಕ್ಸ್ ಮಾಡಿದರು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ, ಅಂದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಮಾತನ್ನು ನಿಮ್ಗೆ ಕೇಳಿಸ್ತೀನಿ, ಅದೇ ಥರ ತೇಜಸ್ವಿ ಸೂರ್ಯ ಹೇಳಿದಂಥ ಮಾತನ್ನು ಕೇಳಿಸ್ತೀನಿ. ಇಬ್ಬರು ಕೂಡ ತಮಗೆ ಬೇಕಾದಂಗೆ ಹೆಂಗೆ ಬ್ಯಾಟಿಂಗ್ ಮಾಡ್ಕೋತಾರೆ, ತಮ್ಮ ತಪ್ಪುಗಳು ಬಂದಾಗ ಹೆಂಗೆ ಅದನ್ನು ಕಣ್ಣೊರೆಸ್ತಾರೆ. ಇಬ್ಬರು ಸುಳ್ಳು ಹೇಳ್ತಾರೆ, ಸತ್ಯನೂ ಹೇಳ್ತಾರೆ, ಇಲ್ಲ ಅಂತಲ್ಲ. 90% ಸತ್ಯ ಹೇಳ್ತಾರೆ, 10% ಭಾಳ ಏನು ಸಾಲಿಡ್ ಆಗಿರುವಂಥ ಸುಳ್ಳು ಹೇಳ್ತಾರೆ. ಅದನ್ನು ಹೇಳ್ತೀನಿ, ಬನ್ನಿದ್ರ. ಓಕೆ, ಮೆಟ್ರೋ ದರ ಭಾರ ನೋಡಿ, ನಮ್ಮನ್ನು ಆಳುವಂಥವರು ಟ್ಯಾಕ್ಸ್ ಹಾಕ್ಬಿಡಿ, ಜಾಸ್ತಿ ಮಾಡಿಬಿಡಿ ಅಂತ ಯಾವನ್ ಬೇಕಿದ್ರೂ ದಾರಿ ಹೋಗೋ ಕೂಡ ಮಾಡ್ತಾನೆ. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು ಅಂತಿಲ್ಲ. ಯಾಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು, ಒಬ್ಬ ನಾಯಕ ಅಂತ ಆಯ್ಕೆ ಮಾಡೋದು, ಜನರ ಕಷ್ಟ ಸುಖಗಳನ್ನು ನೋಡಬೇಕಾಗತ್ತೆ ಅಂತೇಳಿ. ಈಗ ನಮ್ಮ ಪ್ರಸಾದಾಚಾರ್ಯ ಹೇಳ್ತಾ ಇದ್ರು 32 ರೂಪಾಯಿ ಹೋಗ್ತಾ ಇದ್ರಂತೆ, ಮೊದಲು 60 ರೂಪಾಯಿ ಆಗಿದೆ ಅಂತೆ ಯಶವಂತಪುರಕ್ಕೆ ಹೋಗೋದಕ್ಕೆ. 60 ರೂಪಾಯಿ ಅಂದರೆ 100% ಹೈಕು. ಇವ್ರು ಹೇಳ್ತಿರೋದು 46% ಅಂತೇಳಿ. ನೀವು 46% ಹೈಕ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಎಷ್ಟಾಗಬೇಕಾಗಿತ್ತು? 4 ರೂಪಾಯಿ 60 ಪೈಸೆ ಜಾಸ್ತಿ ಆಗಬೇಕಾಗಿತ್ತು. ಬಟ್ 20 ರೂಪಾಯಿ ಮಾಡಿದ್ದೀರಿ. ಆಮೇಲೆ ನಿಮಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್, ಜನಗಳಿಗೆ ಏನಾಗಬಹುದು ಅಂದರೆ 900 ರೂಪಾಯಿ ಖರ್ಚು ಮಾಡ್ತಾ ಇದ್ದವನು 1800 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ತಮ್ಮ ಮಕ್ಕಳನ್ನು ಬಡ ಸರ್ಕಾರಿ ಶಾಲೆಗಳಿಗೆ, ಕಿತ್ತೋಗಿರೋ ಶಾಲೆಗಳಿಗೆ ಪೇರೆಂಟ್ಸ್ಗಳು ಕಳಿಸ್ತಾರೆ ಅಂತಂದರೆ ಅವರ ಮನೆಯ ಸಮಸ್ಯೆ ಎಷ್ಟಿರ್ಬೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದು ಡಿಸೈಡ್ ಮಾಡಿಬಿಟ್ಟು, ನೀವು ನೋಡಿದ್ದೀರಾ ಜನಸಾಮಾನ್ಯರ ಭಾವನೆ ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಮ್ಮೆ ಹೇಳ್ತಾ ಇದ್ದೆ, ಆರಾಮಿದ್ದಾರೆ ಅಂತ ಹೇಳುವಾಗ, ಇಲ್ಲ ಶೆಟ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ಕಡೆ ಈಗಲೂ ಕೂಡ 4 ಈರುಳ್ಳಿ ಇಟ್ಟುಬಿಟ್ಟು ಅದನ್ನು ಮಾರಾಟ ಮಾಡೋರು ಈಗಲೂ ಇದ್ದಾರೆ. ಅದರಲ್ಲಿ ಜೀವನ ಸಾಗಿಸೋರಿದ್ದಾರೆ. ಕೆಲವರಿಗೆ ಹೈಟೆಕ್ ವಿಧಾನಗಳು ಹೆಂಗಿಂತ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೋದು ಯಾವುದು ಝೊಮ್ಯಾಟೊ ಮಾಡಿ ಮತ್ತೊಂದು ಮಾಡಿ, ಎಲ್ಲರಿಗೂ ಗೊತ್ತಿಲ್ಲಪ್ಪ. ಅವರೆಲ್ಲ ಬುಟ್ಟಿಯಲ್ಲಿ ಬಾಳೆಹಣ್ಣು ಮಾರಿಬಿಟ್ಟೆ ಜೀವನ ಸಾಗಿಸೋರಿದ್ದಾರೆ. ದೇವಸ್ಥಾನದ ಮುಂದೆ ಹೂವನ್ನು ಮಾರಿನೇ ಜೀವನ ಸಾಗಿಸೋರಿದ್ದಾರೆ. ಅವರಿಗೆಲ್ಲ 900-1000 ರೂಪಾಯಿ ಅಂತಂದರೆ ಏನು ಆಟಾನ? ಬನ್ನಿ ಇದರ ಬಗ್ಗೆ. ಆದರೆ ನೋಡಿ, ಎಂಥ ಪಾಲಿಟಿಕ್ಸ್ ಮಾಡಿದರು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ, ಅಂದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಮಾತನ್ನು ನಿಮ್ಗೆ ಕೇಳಿಸ್ತೀನಿ, ಅದೇ ಥರ ತೇಜಸ್ವಿ ಸೂರ್ಯ ಹೇಳಿದಂಥ ಮಾತನ್ನು ಕೇಳಿಸ್ತೀನಿ. ಇಬ್ಬರು ಕೂಡ ತಮಗೆ ಬೇಕಾದಂಗೆ ಹೆಂಗೆ ಬ್ಯಾಟಿಂಗ್ ಮಾಡ್ಕೋತಾರೆ, ತಮ್ಮ ತಪ್ಪುಗಳು ಬಂದಾಗ ಹೆಂಗೆ ಅದನ್ನು ಕಣ್ಣೊರೆಸ್ತಾರೆ. ಇಬ್ಬರು ಸುಳ್ಳು ಹೇಳ್ತಾರೆ, ಸತ್ಯನೂ ಹೇಳ್ತಾರೆ, ಇಲ್ಲ ಅಂತಲ್ಲ. 90% ಸತ್ಯ ಹೇಳ್ತಾರೆ, 10% ಭಾಳ ಏನು ಸಾಲಿಡ್ ಆಗಿರುವಂಥ ಸುಳ್ಳು ಹೇಳ್ತಾರೆ. ಅದನ್ನು ಹೇಳ್ತೀನಿ, ಬನ್ನಿದ್ರ. ಓಕೆ, ಮೆಟ್ರೋ ದರ ಭಾರ ನೋಡಿ, ನಮ್ಮನ್ನು ಆಳುವಂಥವರು ಟ್ಯಾಕ್ಸ್ ಹಾಕ್ಬಿಡಿ, ಜಾಸ್ತಿ ಮಾಡಿಬಿಡಿ ಅಂತ ಯಾವನ್ ಬೇಕಿದ್ರೂ ದಾರಿ ಹೋಗೋ ಕೂಡ ಮಾಡ್ತಾನೆ. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು ಅಂತಿಲ್ಲ. ಯಾಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು, ಒಬ್ಬ ನಾಯಕ ಅಂತ ಆಯ್ಕೆ ಮಾಡೋದು, ಜನರ ಕಷ್ಟ ಸುಖಗಳನ್ನು ನೋಡಬೇಕಾಗತ್ತೆ ಅಂತೇಳಿ. ಈಗ ನಮ್ಮ ಪ್ರಸಾದಾಚಾರ್ಯ ಹೇಳ್ತಾ ಇದ್ರು 32 ರೂಪಾಯಿ ಹೋಗ್ತಾ ಇದ್ರಂತೆ, ಮೊದಲು 60 ರೂಪಾಯಿ ಆಗಿದೆ ಅಂತೆ ಯಶವಂತಪುರಕ್ಕೆ ಹೋಗೋದಕ್ಕೆ. 60 ರೂಪಾಯಿ ಅಂದರೆ 100% ಹೈಕು. ಇವ್ರು ಹೇಳ್ತಿರೋದು 46% ಅಂತೇಳಿ. ನೀವು 46% ಹೈಕ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಎಷ್ಟಾಗಬೇಕಾಗಿತ್ತು? 4 ರೂಪಾಯಿ 60 ಪೈಸೆ ಜಾಸ್ತಿ ಆಗಬೇಕಾಗಿತ್ತು. ಬಟ್ 20 ರೂಪಾಯಿ ಮಾಡಿದ್ದೀರಿ. ಆಮೇಲೆ ನಿಮಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್, ಜನಗಳಿಗೆ ಏನಾಗಬಹುದು ಅಂದರೆ 900 ರೂಪಾಯಿ ಖರ್ಚು ಮಾಡ್ತಾ ಇದ್ದವನು 1800 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ.
ತಮ್ಮ ಮಕ್ಕಳನ್ನು ಬಡ ಸರ್ಕಾರಿ ಶಾಲೆಗಳಿಗೆ, ಕಿತ್ತೋಗಿರೋ ಶಾಲೆಗಳಿಗೆ ಪೇರೆಂಟ್ಸ್ಗಳು ಕಳಿಸ್ತಾರೆ ಅಂತಂದರೆ ಅವರ ಮನೆಯ ಸಮಸ್ಯೆ ಎಷ್ಟಿರ್ಬೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದು ಡಿಸೈಡ್ ಮಾಡಿಬಿಟ್ಟು, ನೀವು ನೋಡಿದ್ದೀರಾ ಜನಸಾಮಾನ್ಯರ ಭಾವನೆ ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಮ್ಮೆ ಹೇಳ್ತಾ ಇದ್ದೆ, ಆರಾಮಿದ್ದಾರೆ ಅಂತ ಹೇಳುವಾಗ, ಇಲ್ಲ ಶೆಟ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ಕಡೆ ಈಗಲೂ ಕೂಡ 4 ಈರುಳ್ಳಿ ಇಟ್ಟುಬಿಟ್ಟು ಅದನ್ನು ಮಾರಾಟ ಮಾಡೋರು ಈಗಲೂ ಇದ್ದಾರೆ, ಅದರಲ್ಲಿ ಜೀವನ ಸಾಗಿಸೋರಿದ್ದಾರೆ. ಕೆಲವರಿಗೆ ಈ ಹೈಟೆಕ್ ವಿಧಾನಗಳು ಹೆಂಗಿಂತ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೋದು ಯಾವುದು ಝೊಮ್ಯಾಟೊ ಮಾಡಿ ಮತ್ತೊಂದು ಮಾಡಿ, ಎಲ್ಲರಿಗೂ ಗೊತ್ತಿಲ್ಲಪ್ಪ. ಅವರೆಲ್ಲ ಬುಟ್ಟಿಯಲ್ಲಿ ಬಾಳೆಹಣ್ಣು ಮಾರಿಬಿಟ್ಟೆ ಜೀವನ ಸಾಗಿಸೋರಿದ್ದಾರೆ, ದೇವಸ್ಥಾನದ ಮುಂದೆ ಹೂವನ್ನು ಮಾರಿನೇ ಜೀವನ ಸಾಗಿಸೋರಿದ್ದಾರೆ. ಅವರಿಗೆಲ್ಲ 900-1000 ರೂಪಾಯಿ ಅಂತಂದರೆ ಏನು ಆಟಾನ? ಬನ್ನಿ ಇದರ ಬಗ್ಗೆ. ಆದರೆ ನೋಡಿ, ಎಂಥ ಪಾಲಿಟಿಕ್ಸ್ ಮಾಡಿದರು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ, ಅಂದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಮಾತನ್ನು ನಿಮಗೆ ಕೇಳಿಸ್ತೀನಿ, ಅದೇ ಥರ ತೇಜಸ್ವಿ ಸೂರ್ಯ ಹೇಳಿದಂಥ ಮಾತನ್ನು ಕೇಳಿಸ್ತೀನಿ. ಇಬ್ಬರು ಕೂಡ ತಮಗೆ ಬೇಕಾದಂಗೆ ಹೆಂಗೆ ಬ್ಯಾಟಿಂಗ್ ಮಾಡ್ಕೋತಾರೆ, ತಮ್ಮ ತಪ್ಪುಗಳು ಬಂದಾಗ ಹೆಂಗೆ ಅದನ್ನು ಕಣ್ಣೊರೆಸ್ತಾರೆ. ಇಬ್ಬರು ಸುಳ್ಳು ಹೇಳ್ತಾರೆ, ಸತ್ಯನೂ ಹೇಳ್ತಾರೆ, ಇಲ್ಲ ಅಂತಲ್ಲ. 90% ಸತ್ಯ ಹೇಳ್ತಾರೆ, 10% ಭಾಳ ಏನು ಸಾಲಿಡ್ ಆಗಿರುವಂಥ ಸುಳ್ಳು ಹೇಳ್ತಾರೆ. ಅದನ್ನು ಹೇಳ್ತೀನಿ, ಬನ್ನಿದ್ರೆ. ಓಕೆ, ಮೆಟ್ರೋ ದರ ಭಾರ ನೋಡಿ, ನಮ್ಮನ್ನು ಆಳುವಂಥವರು ಟ್ಯಾಕ್ಸ್ ಹಾಕ್ಬಿಡಿ, ಜಾಸ್ತಿ ಮಾಡಿಬಿಡಿ ಅಂತ ಯಾವನ್ ಬೇಕಿದ್ರೂ ದಾರಿಯಲ್ಲಿ ದಾರಿ ಹೋಗೋ ಕೂಡ ಮಾಡ್ತಾನೆ. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು ಅಂತಿಲ್ಲ. ಯಾಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು, ಒಬ್ಬ ನಾಯಕ ಅಂತ ಆಯ್ಕೆ ಮಾಡೋದು, ಜನರ ಕಷ್ಟ ಸುಖಗಳನ್ನು ನೋಡಬೇಕಾಗತ್ತೆ ಅಂತೇಳಿ. ಈಗ ನಮ್ಮ ಪ್ರಸಾದಾಚಾರ್ಯ ಹೇಳ್ತಾ ಇದ್ರು, 32 ರೂಪಾಯಿ ಹೋಗ್ತಾ ಇದ್ರಂತೆ, ಮೊದಲು 60 ರೂಪಾಯಿ ಆಗಿದೆ ಅಂತೆ ಯಶವಂತಪುರಕ್ಕೆ ಹೋಗೋದಕ್ಕೆ. 60 ರೂಪಾಯಿ ಅಂದರೆ 100% ಹೈಕು. ಇವ್ರು ಹೇಳ್ತಿರೋದು 46% ಅಂತೇಳಿ. ನೀವು 46% ಹೈಕ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಎಷ್ಟಾಗಬೇಕಾಗಿತ್ತು? 16 ರೂಪಾಯಿ, 4 ರೂಪಾಯಿ 60 ಪೈಸೆ ಜಾಸ್ತಿ ಆಗಬೇಕಾಗಿತ್ತು. ಬಟ್ 20 ರೂಪಾಯಿ ಮಾಡಿದ್ದೀರಿ. ಆಮೇಲೆ ನಿಮಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್, ಜನಗಳಿಗೆ ಏನಾಗಬಹುದು ಅಂದರೆ 900 ರೂಪಾಯಿ ಖರ್ಚು ಮಾಡ್ತಾ ಇದ್ದವನು 1800 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ತಮ್ಮ ಮಕ್ಕಳನ್ನು ಬಡ ಸರ್ಕಾರಿ ಶಾಲೆಗಳಿಗೆ, ಕಿತ್ತೋಗಿರೋ ಶಾಲೆಗಳಿಗೆ ಪೇರೆಂಟ್ಸ್ಗಳು ಕಳಿಸ್ತಾರೆ ಅಂತಂದರೆ ಅವರ ಮನೆಯ ಸಮಸ್ಯೆ ಎಷ್ಟಿರ್ಬೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದು ಡಿಸೈಡ್ ಮಾಡಿಬಿಟ್ಟು, ನೀವು ನೋಡಿದ್ದೀರಾ ಜನಸಾಮಾನ್ಯರ ಭಾವನೆ ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಮ್ಮೆ ಹೇಳ್ತಾ ಇದ್ದೆ, ಆರಾಮಿದ್ದಾರೆ ಅಂತ ಹೇಳುವಾಗ, ಇಲ್ಲ ಶೆಟ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ಕಡೆ ಈಗಲೂ ಕೂಡ 4 ಈರುಳ್ಳಿ ಇಟ್ಟುಬಿಟ್ಟು ಅದನ್ನು ಮಾರಾಟ ಮಾಡೋರು ಈಗಲೂ ಇದ್ದಾರೆ, ಅದರಲ್ಲಿ ಜೀವನ ಸಾಗಿಸೋರಿದ್ದಾರೆ. ಕೆಲವರಿಗೆ ಈ ಹೈಟೆಕ್ ವಿಧಾನಗಳು ಹೆಂಗಿಂತ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೋದು ಯಾವುದು ಝೊಮ್ಯಾಟೊ ಮಾಡಿ ಮತ್ತೊಂದು ಮಾಡಿ, ಎಲ್ಲರಿಗೂ ಗೊತ್ತಿಲ್ಲಪ್ಪ. ಅವರೆಲ್ಲ ಬುಟ್ಟಿಯಲ್ಲಿ ಬಾಳೆಹಣ್ಣು ಮಾರಿಬಿಟ್ಟೆ ಜೀವನ ಸಾಗಿಸೋರಿದ್ದಾರೆ, ದೇವಸ್ಥಾನದ ಮುಂದೆ ಹೂವನ್ನು ಮಾರಿನೇ ಜೀವನ ಸಾಗಿಸೋರಿದ್ದಾರೆ. ಅವರಿಗೆಲ್ಲ 900-1000 ರೂಪಾಯಿ ಅಂತಂದರೆ ಏನು ಆಟಾನ? ಬನ್ನಿ ಇದರ ಬಗ್ಗೆ. ಆದರೆ ನೋಡಿ, ಎಂಥ ಪಾಲಿಟಿಕ್ಸ್ ಮಾಡಿದರು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ, ಅಂದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಮಾತನ್ನು ನಿಮಗೆ ಕೇಳಿಸ್ತೀನಿ, ಅದೇ ಥರ ತೇಜಸ್ವಿ ಸೂರ್ಯ ಹೇಳಿದಂಥ ಮಾತನ್ನು ಕೇಳಿಸ್ತೀನಿ. ಇಬ್ಬರು ಕೂಡ ತಮಗೆ ಬೇಕಾದಂಗೆ ಹೆಂಗೆ ಬ್ಯಾಟಿಂಗ್ ಮಾಡ್ಕೋತಾರೆ, ತಮ್ಮ ತಪ್ಪುಗಳು ಬಂದಾಗ ಹೆಂಗೆ ಅದನ್ನು ಕಣ್ಣೊರೆಸ್ತಾರೆ. ಇಬ್ಬರು ಸುಳ್ಳು ಹೇಳ್ತಾರೆ, ಸತ್ಯನೂ ಹೇಳ್ತಾರೆ, ಇಲ್ಲ ಅಂತಲ್ಲ. 90% ಸತ್ಯ ಹೇಳ್ತಾರೆ, 10% ಭಾಳ ಏನು ಸಾಲಿಡ್ ಆಗಿರುವಂಥ ಸುಳ್ಳು ಹೇಳ್ತಾರೆ. ಅದನ್ನು ಹೇಳ್ತೀನಿ.